ಏನೇ ಬರಲಿ बोलो भारत माता की भारत माता की बोलो भारत माता की ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ बोलो भारत माता की बोलो भारत माता की ಮಾತೆಯ ಗೌರವದ ಅಭಿಯಾನ ಅಂಥೇಳಿ ಇಡೀ ಭಾರತದಲ್ಲಿ ನಾವು ಗೋಹತ್ಯೆ ಮುಕ್ತ ಭಾರತಕ್ಕಾಗಿ ಮತ್ತು ರಾಷ್ಟ್ರಮಾತೆ ಗೋಮಾತೆಯನ್ನು ಘೋಷಿಸಬೇಕು ಅಂಥೇಳಿ ನಾವು ಪ್ರಧಾನಮಂತ್ರಿಗಳಲ್ಲಿ, ರಾಷ್ಟ್ರಪತಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ರಾಜ್ಯಪಾಲರಲ್ಲಿ ಮನವಿಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಉದ್ದೇಶ ಒಂದೇ, ನಮ್ಮ ಭಾರತದಲ್ಲಿ ಗೋಹತ್ಯೆ ಮುಕ್ತ ಭಾರತ ನಿರ್ಮಾಣ ಆಗಬೇಕು. ಕಾರಣ ಪ್ರಕೃತಿ, ದೇವತೆ ಎಲ್ಲವೂ ಹೌದು ನಮಗೆ ಗೋಮಾತೆ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೇವೆ, ಆ ರೈತನಿಗೆ ಬೆನ್ನೆಲುಬು ಈ ಗೋಮಾತೆ, ಗೋವಂಶ. ಹೀಗಾಗಿ ನಮ್ಮ ಸಮೃದ್ಧಿ, ನಮ್ಮ ಆರೋಗ್ಯ, ನಾವೆಲ್ಲವೂ ಪ್ರಕೃತಿ ಇವತ್ತು ಸಮೃದ್ಧಿಯಿಂದ ನಾವು ಇರಬೇಕಾದ್ರೆ ನಮಗೆ ಗೋಮಾತೆಯ ಅವಶ್ಯಕತೆ ಬಹಳ ಇದೆ. ಅದಕ್ಕಾಗಿ ನಮ್ಮ ದೇಸಿ ತಳಿಯ ಹಸುಗಳ ಉಳಿವಿಗಾಗಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ವೇದದಲ್ಲಿ ಉಲ್ಲೇಖ ಇದೆ, 108 ತಳಿಯ ಹಸುಗಳು ನಮ್ಮ ಭಾರತದಲ್ಲಿ ಇದ್ದವು ಅಂತ ಉಲ್ಲೇಖ ಇದ್ದರೂ ಕೂಡ ಇವತ್ತು ನಮಗೆ ಪ್ರಕೃತಿಯಲ್ಲಿ ಸಿಗತಕ್ಕಂಥದ್ದು ಕೇವಲ 24 ತಳಿಯ ಹಸುಗಳು ಉಳಿದಿದ್ದಾವೆ. ಉಳಿದಿದ್ದೆಲ್ಲವೂ ಪ್ರಕೃತಿಯಿಂದ ಇವತ್ತು ಮಾಯ ಆಗಿಬಿಟ್ಟಿದ್ದಾವೆ. ಇವತ್ತು ಒಂದು ಪ್ರಕೃತಿಯಿಂದ ಮಾಯ ಆಗಿರ್ತಕ್ಕಂಥ ಅಥವಾ ಸರ್ವನಾಶ ಆಗಿರ್ತಕ್ಕಂಥ ಒಂದು ಹಸುವಿನ ತಳಿಯನ್ನು ನಮಗೆ ತಂದು ಕೊಡು ಅಂದರೆ ನಾವು ಇಡೀ ಭೂಮಂಡಲವನ್ನೇ ಕೊಟ್ಟರೂ ಕೂಡ ನಾಶ ಆಗಿರ್ತಕ್ಕಂಥ ಒಂದು ತಳಿಯನ್ನು, ಒಂದು ಗೋಮಾತೆಯನ್ನು ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ಉಳಿದಿರ್ತಕ್ಕಂಥ ಈ ಹಸುಗಳನ್ನು ನಾವು ಕಷ್ಟಪಟ್ಟು ನಾವು ಇವತ್ತು ಉಳಿಸ್ಕೋಬೇಕಾಗಿದೆ, ಇಷ್ಟಪಟ್ಟು ಇವನ್ನು ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಇದನ್ನು ನಾವು ಪ್ರಧಾನಮಂತ್ರಿಯವ್ರ ಮುಖಾಂತರ, ನಾವು ತಹಸೀಲ್ದಾರ್ ಅವ್ರ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಮೋದಿಯವರಲ್ಲಿ ನಮ್ಮದು ಕಳಕಳಿಯ ವಿನಂತಿ ಇದೆ, ಗೋಹತ್ಯೆ ಮುಕ್ತ ಭಾರತ ನಿರ್ಮಾಣ ಆಗಬೇಕು. ತನ್ನ ಮುಖಾಂತರ ಪ್ರಕೃತಿ ಎಲ್ಲವೂ ಕಾಪಾಡಿಕೊಳ್ಳುತ್ತೆ ತನ್ನ ಸಮೃದ್ಧಿ ಅನ್ನತಕ್ಕಂಥದ್ದನ್ನು ಹೇಳ್ತಾ ನನ್ನ ವಿಷಯಕ್ಕೆ ವಿರಾಮವನ್ನು ಕೊಡ್ತೇವೆ. ಹರಿ ಓಂ ತತ್.